ನಮಸ್ತೆ ನಾಡಿನ ರೈತ ಬಾಂಧವರಿಗೆ. ನಾವು ಗ್ರೋವೆಲ್ ಕಂಪನಿಯಿಂದ ನಮ್ಮ ಗ್ರೋವೆಲ್ ಕಂಪನಿಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದೇವೆ. ಜೊತೆಗೆ ಹಾವೇರಿ ತಾಲೂಕು ನೆಗಳೂರು ಗ್ರಾಮದ ಕೃಷ್ಣಾರೆಡ್ಡಿ ಚಪ್ರದ ಇವರು ಸಾವಯವ ಕೃಷಿಕರು. ಇವರು ಇತ್ತೀಚೆಗೆ 2 ವರ್ಷದಿಂದ ನಮ್ಮ ಗ್ರೋವೆಲ್ ಕಂಪನಿಯ ಪ್ರಾಡಕ್ಟನ್ನು ಬಳಸ್ಕೊಳ್ತಾ ಬಂದಿದ್ದಾರೆ. ಅವರು ಯಾವ ರೀತಿ ಮಾಡಿದ್ದಾರೆ, ಹೇಗಿದೆ ಎಂಬುದನ್ನು ಅವ್ರ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ, ಅವ್ರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಕೃಷ್ಣಾರೆಡ್ಡಿ ಚಪ್ರದ. ಯಾವ ಊರು ಅಂದ್ರೆ? ನೆಗಳೂರು ತಾಲೂಕು, ಹಾವೇರಿ. ಎಷ್ಟು ಎಕರೆ ಜಮೀನು ಐತ್ರಿ ನಿಮ್ದು? 30 ಎಕರೆ. ಟೋಟಲ್ 30 ಎಕರೆ ಐತಿ. ನಮ್ಮ ಪ್ರಾಡಕ್ಟ್ ಗ್ರೋವೆಲ್ ಐತಲ್ರಿ? ಹ್ಞೂ ರೀ. ಎಷ್ಟು ಎಕರೆ ಬಳಕೆ ಮಾಡಿರಿ? 8 ಎಕರೆ. ಯಾವ ತೋಟಕ್ಕೆ ಬಳಕೆ ಮಾಡಿರಿ? ಅಡಿಕೆ, ಪಪ್ಪಾಳಿ, ಕಬ್ಬು, ಅಷ್ಟಕ್ಕೂ ಮಾಡಿರಿ. ಈ ಎಷ್ಟು ವರ್ಷ ಆತ್ರಿ ನೀವು ಈ ಪ್ರಾಡಕ್ಟ್ ಬಳಕೆ ಮಾಡ್ಕೊಂತ ಬರಕತ್ತಿ? 2 ವರ್ಷ ಆತ್ರಿ. ಗ್ರೋವೆಲ್ ಬಳಕೆ ಮಾಡಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಈ ಬಳಕೆ ಮಾಡಿರಲ್ಲ ಗ್ರೋವೆಲ್ನ, ಈ ಪ್ರಾಡಕ್ಟ್ ಮೇಲೆ ನಿಮ್ಮ ತೋಟದಲ್ಲಿ ಯಾವ ಥರ ಬದಲಾವಣೆ ಆಗಿದೆ, ರಿಸಲ್ಟ್ ಹೆಂಗೈತಿ ಏನಂತಕ್ಕಂಥದ್ದು ಸ್ವಲ್ಪ ರೈತರಿಗೆ ತಿಳಿಸ್ತೀರಿ? ಈಗ ಅದು ಭೂಮಿ ಹಗುರಾಗೈತಿ, ಬೇರೆ ಇಂಪ್ರೂವ್ಮೆಂಟ್ ಆಗೈತಿ. ಆಮ್ಯಾಗ ಬೆಳಿನೂ ಹೋದ ವರ್ಷದ ಅಷ್ಟು ಇದ್ದಿದ್ದಿಲ್ಲ, ಈ ವರ್ಷ ಏಕದಮ್ ಇಂಪ್ರೂವ್ಮೆಂಟ್ ಆಗೈತಿ. ಈಗ 2 ಸಲ 3 ಸಲ ಹಾಕಿರೋದ್ರಿಂದ ಒಳ್ಳೆ ರಿಸಲ್ಟ್ ಐತಿ. ಏನ್ ತೊಂದ್ರೆ ಇಲ್ಲ, ಹಾಕ್ಬೋದು, ಎಲ್ಲಾ ರೈತರು ಮಾಡ್ಬೋದು. ನಮಗಂಕರ ಹಿಡಿಸೈತಿ. ಹೋದ ವರ್ಷ ಕೊಟ್ಟಿದ್ರಿ? ಹೌದು. ಹೋದ ವರ್ಷ ಹಾಕಿದ್ರಲ್ಲ, ಹೋದ ವರ್ಷ ಹಾಕಿರೋ ಬೆಳಿಗೂ ಈ ಸರಿ ಏನ್ ನೋಡ್ತಾ ಇದಾವಲ್ಲ ಈ ತೋಟ? ಹೌದು. ಈಗ ಹಿಂಗಾರ ನೋಡ್ರಿ, ಹಿಂಗಾರ ಹೊಡೆದೈತಿ ಆಲ್ರೆಡಿ. ನಿಮ್ದು ಈಗ ವಟಾಣಿ ಕಾಳು, ಕಡ್ಲಿ ಕಾಳು ದೊಡ್ಡದಂಗ ಐತಿ. ಹೌದು. ಹಿಂಗಾರ ನೋಡ್ಬೋದು ರೈತ ಬಾಂಧವರು ಎಷ್ಟು ದೊಡ್ಡದಾಗೈತಿ. ಮಣ್ಣೆಲ್ಲ ಮೃದುವಾಗೈತಿ, ಎರೆಹುಳ ಸಖತ್ತಾಗಿ ಬಂದೈತಿ. ಬೇರು ಬಂದೈತಿ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಬಾಳ 100% 80% ಇಂಪ್ರೂವ್ಮೆಂಟ್ ಆಗೈತಿ. ಪಪ್ಪಾಳಿನೂ ಹಂಗ ಬೆಳೆದೈತಿ. ಇದು ಅಡಿಕೆ ಇದಕ್ಕೆ 2 ಸಲ 3 ಸಲ ಹಾಕೇವಿ ನಾವು, ನೀವು ಕೊಟ್ಟಿಂದ. ಸ್ಪ್ರೇ ಮಾಡಿದ್ರೇನ್ರಿ ಇದಕ್ಕೆ? ಈಗ ಸ್ಪ್ರೇ ಮಾಡ್ಬೇಕು, ಇಂಪಾರ್ಟೆಂಟ್. ಸ್ಪ್ರೇ ಮಾಡ್ಬೇಕು. ಯಾಕಂದ್ರೆ ನೋಡ್ರಿ, ಒಂದ್ ಗಿಡದೊಳಗೆ ಸುಮಾರು 3, 4, 5 ಹಿಂಗಾರ್ ಬಂದೈತಿ, ಪಟ್ಟಿ ಬರ್ತಾ ಐತಿ. ಇದು ಹಿಂಗಾರ್ ಬಂದ್ಮೇಲೆ ಈ ಅರಳು ಉದುರ್ದಂಗ ನಾವ್ ನೋಡ್ಕೋಬೇಕು. ಒಂದ್ ಗಿಡಕ್ಕೆ ಒಂದ್ 7-8 ಅರಳು ಉದುರ್ತಪ್ಪ ಅಂದ್ರ 1 ಎಕರೆ ಎಲ್ಲಿ 550 ಗಿಡ ಇರ್ತೈತಿ. ಒಂದ್ ಗಿಡಕ್ಕೆ 8 ತಾಳು ಉದುರ್ತಂದ್ರ 550 ಗಿಡಕ್ಕೆ ಎಷ್ಟ್ ಆತು? ಎಷ್ಟ್ ಕ್ವಿಂಟಲ್ ಅಡಿಕೆ ಆತು? ಎಷ್ಟ್ ಲಾಸ್ ಆಗ್ತವೆ? ನಾವ್ 1,500-2 ಸಾವಿರ ರೂಪಾಯಿ ಸ್ಪ್ರೇ ಕೊಟ್ರ ಇದೆಲ್ಲ ಉಳಿಸ್ಕೋಬಹುದು. ಮಾಡ್ಬೇಕು. ಈಗ ಈ ತೋಟಕ್ಕೆ ಯಾವ್ಯಾವ ಪ್ರಾಡಕ್ಟ್ ಯಾವ ರೀತಿ ಕೊಟ್ಟಿದ್ರಿ ಅಂತ ಕೊಟ್ಕೊಂತ ಬಂದಿರಲ್ಲ, ಸ್ವಲ್ಪ ರೈತರಿಗೆ ತಿಳಿಸ್ತೀರಿ? ಅರೆಕ ಅಡ್ವಾನ್ಸ್, ಮೈಕ್ರೋ ರಿಚ್ ಹಾಕಿವಿ, ಮಿಕ್ಸ್ ಮಾಡಿದ್ರಿ. ಮಿಕ್ಸ್ ಮಾಡಿ ಟ್ರಂಚ್ ಮಾಡಿವಿ. 5 ಲೀಟರ್ 2 ಕ್ಯಾನ್ ಅನ್ನ 500 ಗಿಡಕ್ಕೆ ಹಾಕಿದ್ರಿ. ಒಂದ್ ಗಿಡಕ್ಕೆ 1 ಲೀಟರ್ ಅಂತ ಹಾಕಿದ್ರಿ. ಸ್ಪ್ರೇ ಮಾಡಿಲ್ಲ. ಸ್ಪ್ರೇ ಈಗ ಅರ್ಜೆಂಟ್ ಸ್ಪ್ರೇ ಕೊಡ್ಬೇಕು. ಇನ್ನು ಮಾಡಿಲ್ಲ. ಸ್ಪ್ರೇ ಮಾಡ್ಬೇಕು, ಇದೊಂದ್ಸತಿ ಡ್ರಿಂಕ್ಸ್ ಮಾಡ್ಬೇಕು. ಈಗ ನೀವು ಬಳಕೆ ಮಾಡಿರಲ್ಲ ಗ್ರೋವೆಲ್ ಪ್ರಾಡಕ್ಟ್ ಬಗ್ಗೆ, ಈಗ ಎಲ್ಲಾ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದು ರೈತರ ಬಗ್ಗೆ ಏನು ತೊಂದ್ರೆ ಇಲ್ಲ, ಒಳ್ಳೆ ಪ್ರಾಡಕ್ಟ್ ಐತಿ. ಅದು ಒಳ್ಳೆ ಪ್ರಾಡಕ್ಟ್ ಐತಿ. ಆಮೇಲೆ ನಂಬಿಕೆನ ಐತಿ ಅದ್ರ ಮ್ಯಾಗ. ಅದು ರೈತರಿಗೆ ಒಂದು ರಿಸಲ್ಟ್ ಅಂಕರು ಕೊಟ್ಟೈತಿ, 100ಕ್ಕೆ 100 ರಿಸಲ್ಟ್ ಕೊಟ್ಟೈತಿ. ಏನ್ ತೊಂದ್ರೆ ಇಲ್ಲ. ಎಲ್ಲರ ರೈತರು ಉಪಯೋಗ ಮಾಡ್ಬೋದು. ಮಾಡಿ ನೋಡಿದ್ರೆ ಗೊತ್ತಾಗತ್ತ ಅವ್ರಿಗೆ, ಹಂಗ ಗೊತ್ತಾಗಲ್ಲಲ್ರಿ, ಮಾಡ್ಬೇಕು ಅವ್ರು. ಈಗ ನಾವ್ ಮಾಡೇವಿ ಹೇಳ್ತೇವಿ, ಮಾಡ್ದನ ಹೆಂಗ್ ಗೊತ್ತಾಗತ್ತೆ? ಈಗ ನಾಗಪ್ಪ ಮಾಡ್ಯಾನ, ಅವಗೂ ಗೊತ್ತಾಗೈತಿ. ಈಗ ನಾಗಪ್ಪ ಮಾಡ್ಯಾನ, ಅವಗೂ ಗೊತ್ತಾಗೈತಿ. ನಮಸ್ಕಾರ. ನಿಮ್ಮ ಹೆಸರು? ನಾಗರೆಡ್ಡಿ ಚಪ್ರದ. ಇವ್ರೇನಾಗ್ಬೇಕು ನಿಮ್ಗೆ? ನಿಮ್ ಕಾಕಾ ಮಗ. ನಿಮ್ದು ಎಷ್ಟು ಎಕರೆ ಐತಿ? ನಮ್ದು 2.5 ಎಕರೆ. ಯಾವ್ದು ಅಡಿಕೆ ತೋಟನ? ನೀವು ಗ್ರೋವೆಲ್ ಬಳಕೆ ಮಾಡಿರಿ? ಎಷ್ಟ್ ಸರಿ ಮಾಡಿದ್ರಿ ನೀವೀಗ? 2 ಸಲ ಮಾಡಿರಿ. ಈ ಸರಿ ಮತ್ತೆ ಹಾಕಕ್ ತಂದಿದ್ರಿ? 2 ಸರಿ ಹಾಕಿದ್ರು. ನಿಮ್ದ ತೋಟ ಯಾವ ರೀತಿ ಐತಿ? ಚೆನ್ನಾಗೈತ್ರಿ, ಇಂಪ್ರೂವ್ಮೆಂಟ್ ಆಗೈತ್ರಿ. ಎಲ್ಲಾ ಮಣ್ಣು ಮಿದು ಹೋಗೈತ್ರಿ, ಎರೆಹುಳು ಜಾಸ್ತಿ ಆಗ್ಯಾವ. ಹಿಂಗಾರು ಯಾವ ತರ? ಹಿಂಗಾರು ಬಂದೈತ್ರಿ, ಚೆನ್ನಾಗೈತ್ರಿ. ರೈತರಿಗೆ ಗ್ರೋವೆಲ್ ಕಂಪನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರು ಎಲ್ಲಾರು ಉಪಯೋಗ ಮಾಡ್ಕೋದ್ರಿ, ಒಳ್ಳೇದೈತ್ರಿ ರಿಸಲ್ಟ್. ನಮಸ್ಕಾರ. ಗ್ರೋವೆಲ್ ಕಂಪ್ನಿಯಿಂದ ಇವತ್ತು ನಾವು ಹಾವೇರಿ ತಾಲೂಕು ನೆಗಳೂರು ಗ್ರಾಮಕ್ಕೆ ಬಂದಿದ್ದೀವಿ. ತುಂಬಾ ಖುಷಿಯಾಗಿದೆ ಇಲ್ಲಿ ಬಂದಿರೋದು. ಒಬ್ಬ
ಕೃಷಿಕರ ಸಾವಯವನೇ ನಾವು ಮಾಡ್ತೀವಿ ಅಂತ ಸಾವಯವದಲ್ಲಿ ಬೆಳೀತಿರೋ ರೈತರನ್ನ ಕಂಡು ತುಂಬಾ ಖುಷಿ ಆಗಿದೆ ಸರ್. ಈಗ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಈ ಗ್ರೋವೆಲ್ ಅನ್ನೇ ಬಳಸ್ಬೇಕು ಅನ್ನೋದು ನಿಮ್ಗೆ ಯಾವ ಇದ್ರ ಮೇಲೆ ಗೊತ್ತಾಯ್ತು? ಈಗ ಅವ್ರು ನಮ್ಮವ್ರವ್ರು ಪ್ರಕಾಶಪ್ಪನವ್ರು ಅವ್ರು ಹೇಳಿದ್ರು ನಾವು ಗ್ರೋಯಲ್ ಮಾಡಕಂತವಿ, ಮತ್ತ ಆ ಗ್ರೋಯಲ್ ಆ ಪ್ರಕಾರ ಹಾಕ್ರಿ ಅಂದ್ರೆ ಅದನ್ನ ಹಾಕಿ ಅಂತ ಬಂದ್ವಿ. ಅದ್ ರಿಸಲ್ಟ್ ಬಂತು, ಮತ್ತೆ ಈಗ ರಿಸಲ್ಟ್ ಬಂದದಕ್ಕೆ ನಾವು ಓಕೆ ಅನ್ನಕಬೇಕಲ್ಲ. ಈಗ ಒಂದ್ ವರ್ಷದಲ್ಲಿ ಎಷ್ಟು ಡೋಸ್ ಕೊಡ್ತೀರಿ ಸರ್ ನೀವು? 2 ಡೋಸ್. 2 ಡೋಸ್ ಅಂದ್ರೆ ವರ್ಷಕ್ಕೆ 2 ಟೈಮ್ ಕೊಡ್ತೀರಿ? 2 ಟೈಮ್ ಸರ್. ಈಗ ಕೊಟ್ಟ ಮೇಲೆ ಕೊಡಕ್ಕಿನ ಮುಂಚೆ ಗಿಡದಲ್ಲಿ ಯಾವ ರೀತಿ ಇತ್ತು, ಕೊಟ್ಟ ಮೇಲೆ ಏನ್ ಬದಲಾವಣೆ ಆಯ್ತು? ಕೊಟ್ಟ ಮ್ಯಾಗ ಬಾಳ ಬದಲಾವಣೆ ಆಗಿತ್ತು. ಅದೇ ಏನ್ ಬದಲಾವಣೆ? ಯಾವ ರೀತಿ ತೋಟ ಅಷ್ಟ ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ ಅದು ಗಿಡ. ಈಗ ಅದೆಲ್ಲ ಗಿಡ ಆಗಿ ಕಾಣ್ತೈತಲ್ಲ ಈ ಟೈಪ್ ಆಗಿ. ಗರಿಗಳು ನಿಮ್ ಬದಲಾವಣೆ ಗರಿಗಳಲ್ಲಿ ಸೈಜ್ ಅಲ್ಲಿ ಏನಾದ್ರು ನಿಮ್ಗೆ ಡಿಫ್ರೆನ್ಸಸ್ ಡಿಫ್ರೆನ್ಸ್ ಆಗೈತಲ್ರಿ, ಬಾಳ ಡಿಫ್ರೆನ್ಸ್ ಆಗೈತಿ. ಅವಾಗ ಇಷ್ಟು ಹಿಂಗಿದ್ದಿಲ್ಲ, ಹೋದ ವರ್ಷ ಹಿಂಗಿದ್ದಿಲ್ಲ, ಈ ವರ್ಷ ಇಂಪ್ರೂವ್ಮೆಂಟ್ ಆಗೈತಿ. ಇಂಪ್ರೂವ್ಮೆಂಟ್ ಬಾಳ ಇಂಪ್ರೂವ್ಮೆಂಟ್. ಗರಿಯಲ್ಲಿ ಉದ್ದ ಬರ್ತಾ ಇದೆ ನಿಮಗೆ? ಗರಿ ಉದ್ದ ಬರ್ತಾ ಐತಿ, ಗಿಡ ಹೆಲ್ದಿ ಐತಿ. ಎಲೆಗಳಲ್ಲಿ ಯಾವ್ದಾದ್ರು ರೋಗಗಳು ಕಾಣ್ತಿದ್ವು ಸರ್ ನಿಮಗೆ? ಎಲ್ಲಿ ರೋಗ ಯಾವ ಬಂದಲ್ ಬಿಡ್ರಿ, ಯಾವ್ದು ರೋಗಗಳು ಇಲ್ಲ. ಆಮೇಲೆ ಭೂಮಿ ಮೃದು ಆಗೈತಿ ಅಂತ ಹೇಳಿದ್ರಿ ನೀವು. ಭೂಮಿ ಮೃದು ಆಗೈತಿ ಅನ್ನೋದನ್ನ ನೀವು ಯಾವ ರೀತಿ ಇದು ಮಾಡ್ತೀರಾ? ಅಡ್ಡಾಡಿದ್ರೆ ಗೊತ್ತಾಕತ್ರಿ, ಅಡ್ಡಾಡಿದ್ರೆ ನಿಮಗೆ ಈಗ ಆಯ್ತು. ಇಷ್ಟೆಲ್ಲ ಮಾಡಿದ್ರಿ, ಗ್ರೋವೆಲ್ ಬಳಸ್ತಾ ಇದೀರಾ. ಈ ಖರ್ಚು ವಿಚಾರಕ್ಕೆ ಬರೋಣ. ಈಗ ರೈತರಿಗೆ ನಾವ್ ಈಗ 1 ಎಕರೆಗೆ ಎಷ್ಟು ಖರ್ಚು ಮಾಡ್ತಿದೀವಿ, ಅದರಿಂದ ಬರ್ತಕ್ಕಂತ ಆದಾಯ ಎಷ್ಟು ಅನ್ನೋದನ್ನ ನಾವೀಗ ನೋಡ್ತಾ ಹೋದ್ರೆ, ನೀವೀಗ ಇದಕ್ಕೆ ಗ್ರೋವೆಲ್ಗೆ ಅಂದ್ರೆ ಈಗ 1 ಎಕರೆಗೆ ಕನಿಷ್ಠ 1 ಎಕರೆಗೆ ನೀವು ಎಷ್ಟು ಖರ್ಚು ಬಂದಿದೆ? ಒಮ್ಮೆ ಹಾಕಿದ್ರ 2 ಕ್ಯಾನ್, 2 ಕ್ಯಾನ್ 2 ನ್ಯಾನೋ 5,000ದಿಂದ 5,500 ಗಿಡಕ್ಕೆ 5,000. 2 ಸಲ ಹಾಕಿದ್ರೆ 10,000. 10,000 ಹಾಕಿದ್ರೆ ತಂದ ಎಲ್ಲ ಒಂದು ಗಿಡಕ್ಕೆ ನೀವು ಅಂದಾಜು ಸರಾಸರಿ ಖರ್ಚಲ್ಲಿ ನಿಮ್ಗೆ 10 ರೂಪಾಯಿಂದ 15 ರೂಪಾಯಿ ಖರ್ಚು ಬರ್ತದೆ ಒಂದು ಗಿಡಕ್ಕೆ. ಒಂದು ಗಿಡಕ್ಕೆ 1 ವರ್ಷಕ್ಕೆ. ಇದನ್ನ ನೀವು ರೈತರಾಗಿ ಆಮೇಲೆ ಈಗ 30 ಎಕರೆ ನೀವು ತೋಟ ಮಾಡಿ ಒಂದು 30 ಎಕರೆ ವಾರಸ್ದಾರಾಗಿ ಇದು ಅತಿ ಹೆಚ್ಚು ಖರ್ಚು ಅನ್ಸುತ್ತೆ, ಅತಿ ಕಡಿಮೆ ಖರ್ಚು ಅನ್ಸುತ್ತೆ? ಕಡಿಮೆ. ಭೂಮಿ ಫಲವತ್ತತೆ ಮುಖ್ಯ ಐತಿ, ಐಸ್ ಹೆಚ್ಚಿಗೆ ಐತಿ. ಭೂಮಿಗೆ ಐಸ್ ಹೆಚ್ಚು, ಕ್ರಾಪಿಗೆ ಐಸ್ ಹೆಚ್ಚು. ರೋಗ ನಿರೋಧಕ ಶಕ್ತಿ ಇರ್ತೈತಿ ಗಿಡದೊಳಗ. ಈಗ ಅದು ಕೆಮಿಕಲ್ಗೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ, ಬೆಳಿತೈತಿ, ಆದ್ರ ಮುಂದೆ ಅದನ್ನೆಲ್ಲ ಇದನ್ನ ಮಾಡ್ಕೊಂತೈತಿ. ಉದಾಹರಣೆ ಕ್ಯಾಬೇಜ ಮಾಡಿದ್ವಿ ನಾವು. ಕ್ಯಾಬೇಜ 70 ಟನ್ ಕ್ಯಾಬೇಜ ಆಗ್ತದೆ 2.5 ಎಕರೆಕ. ಇವ್ರನ್ನ ಹಾಕಿದ್ವಿ, ಅದನ್ನ ಸ್ಪ್ರೇ ಮಾಡಿದ್ವಿ. ಎಷ್ಟು ಎಕರೆ ಮಾಡಿದ್ವಿ? 2.5 ಎಕರೆ. 70 ಟನ್ ಬಂದೈತಿ. 70 ಟನ್ ಅಂದ್ರೆ ಒಂದ್ ಎಕರೆಯಲ್ಲಿ ಎಷ್ಟು ನಿರೀಕ್ಷಣೆ ಮಾಡಬಹುದು ಸರ್ ಕೆಮಿಕಲ್ ಮಾಡಿದ್ರೆ, ಅಥವಾ ಅದು ಅಂದಾಜು ಎಷ್ಟು ಮಾಡ್ಬೋದು? ಕೆಮಿಕಲ್ ಮಾಡಿದ್ರೆ ಬರ್ಬೋದು, ಆದ್ರೆ ಅದು ಸನಿಯಾಕ್ ಬಂದ್ ರೋಗ ಮಾರ್ಕೆಟಿಂಗ್ ಡೌನ್ ಆಗಿತ್ತು ಅದಕ್ಕೆ. ಇದಕ್ ಮಾರ್ಕೆಟ್ ಡೌನ್ ಆಗಿಲ್ಲ, ಹೊಲ ಕಡಿದ್ರು ಹಚ್ಚೋಗಿತ್ತು. ಹಂಗ ಅದ ಅಂದ್ರೆ ಯಾವ್ದೋ ಇದು ಹೋಗಿದ್ದಿಲ್ಲ, ರೋಗ ಇರ್ಲಿಲ್ಲ, ರೋಗ ಮುಕ್ತ ಆಹಾರ ಇತ್ತು. ಹೌದ್ರಾ ಸರ್? ಈಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಈಗ ಗ್ರೋವೆಲ್ ನ ಕೆಲವೊಬ್ಬರು ರೈತರು ಹೊಸ ಕಂಪ್ನಿ ಅಥವಾ ಇದನ್ನ ಈಗಿದೆ ಅಂತ ಹೇಳ್ತಿದ್ದಾರೆ. ನೀವು ರಿಸಲ್ಟ್ ಕಂಡ್ಕೊಂಡಿರೋದ್ರಿಂದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಕ್ರಿ, ಏನೋ ತೊಂದ್ರೆ ಇಲ್ಲ, ಒಳ್ಳೆ ರಿಸಲ್ಟ್ ಐತಿ, ಹಾಕ್ಬೋದು. ಈಗ ಅದ್ ರಿಸಲ್ಟ್ ಇರೋದಕ್ಕ ಅದ ಹಿಂಗ ತೋರಿಸ್ತಾ ಐತಿ. ರಿಸಲ್ಟ್ ಇಲ್ಲ ಅಂದ್ರೆ ಹಿಂಗ್ ತೋರಿಸೋದಿಲ್ಲ. ಮತ್ ಈಗ ರಿಸಲ್ಟ್ ಐತಿ. ಮೊನ್ನೆ ಇವ್ರು ಕಲ್ಲಂಗಡಿಗೆ ಇದನ್ನ NPK ಸ್ಪ್ರೇ ಮಾಡಿಸಿದ್ವಿ, ಚಲೋ ರಿಸಲ್ಟ್ ಬಂದೈತಿ. ಜಮಾಲ್ ಸಾಬ ಬಿಜೂರು ಅವ್ರ ಕಲ್ಲಂಗಡಿಗೆ ಕಬ್ಬು ಮಾಡಿಸಿದ್ವಿ. ಕಬ್ಬು ಯಾವ ರೀತಿ ಐತ್ರಿ? ಕಬ್ಬು ಚಲೋ ಐತಲ್ರಿ, ಈಗ ಅಲ್ಲೇ ಐತಿ ನೋಡ್ರಿ. ಬೀಜಕ್ ಬಂದೈತಿ, ಈಗ ಇನ್ನೊಂದ್ 20 ಕಡಿಬಹುದು. ನೀವು ಒಂದೇ ಸರಿನೇ 2 ಡೋಸ್ ಒಂದೇ ಸರಿಗೆ ಕೊಟ್ಟತ್ರಿ? 2-3 ಸತಿ ಹಾಕ್ಸ್ಲಿಲ್ಲ, ಒಂದೇ ಸರಿಗೆ ಆಳ್ ಸಿಗಂಗಿಲ್ಲ ಪ್ರಾಬ್ಲಮ್ ರೀ ಅನ್ನೋದಕ್ಕೆ 2 ಸರಿ ಕೊಡ್ತಕ್ಕಂತ ಡೋಸ್ ಕಬ್ಬಿಗೆ ಹೊಲಕ್ಕೆ ಒಂದೇ ಸರಿ ಕೊಟ್ವಿ. ನಂಬರ್ 1 ಐತಿ. ನೋಡ್ಬೋದು ತೋಟ ಕಬ್ಬು ಪಪ್ಪಾಳಿ. ಸರ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನಮಸ್ಕಾರ. ನಿಮಗೆ ಹೃತ್ಪೂರ್ವಕ ವಂದನೆಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ರೈತ ಬಂದವರೇ, ಇದೇ ರೀತಿಯ ಹೊಸ ವಿಡಿಯೋಗಳು ನಮ್ಮ ಗ್ರೋವೆಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತವೆ. ಗ್ರೋವೆಲ್ ಕರ್ನಾಟಕ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕೆಲವೊಬ್ಬರು ಎಲ್ಲ ರೈತರಿಗೂ ಹೆಲ್ಪ್ ಆಗೋ ತರ ಸಬ್ಸ್ಕ್ರಿಪ್ಷನ್ ಮಾಡಿ, ಜೊತೆಗೆ ಇದನ್ನ ಶೇರ್ ಮಾಡಿ ವಿಡಿಯೋನ. ನಮಸ್ತೆ.